ಹಾಯ್ ಫ್ರೆಂಡ್ಸ್, ನೋಡಿ ನಾವಿವಾಗ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಬೆಂಗಳೂರಲ್ಲಿ ನೈಟ್ 8 ಗಂಟೆಗೆ ಬಸ್ ಹತ್ತಿದ್ರೆ ಇವಾಗ 4:15ಗೆ ಬಂದು ಇಳಿದಿದ್ದೀವಿ. ಇದು ಎಂಟ್ರೆನ್ಸು, ಧರ್ಮಸ್ಥಳದ ಎಂಟ್ರೆನ್ಸು. ಈ ಕಡೆ ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪಲ್ಲಿ ಫುಲ್ ಜನ ಇದ್ದಾರೆ. ಇಷ್ಟೊತ್ತಿಗೆ 4:15ಗೆ ಫುಲ್ ಜನ ಇದ್ದಾರೆ. ಧರ್ಮಸ್ಥಳದ ಎಂಟ್ರೆನ್ಸ್ ಗೇಟಲ್ಲೂ ತುಂಬ ಜನ ಇದ್ದಾರೆ. ನಡ್ಕೊಂಡು ಹೋಗ್ಬೇಕಾದ್ರೂ ತುಂಬ ಜನ ಇದ್ದಾರೆ. ಇಷ್ಟೊತ್ತಿಗೆ ಬಸ್ಸು, ಕಾರು, ಆಟೋಸ್ ಎಲ್ಲ ಓಡಾಡ್ತಿದೆ. ನೋಡಿ ಎಷ್ಟು ಜನ ಇದ್ದಾರೋ. ಕಾರು ಇವಾಗ ಹೋಗ್ತಿದ್ದಾರೆ ಪುರೋಹಿತರು. ನೋಡಿ ಇದು ಎಂಟ್ರೆನ್ಸ್, ನಾವು ಒಳಗಡೆ ಹೋಗ್ತಿದ್ದೀವಿ. ಈ ಕಡೆ ನೋಡ್ಕೋಬೇಕಾದ್ರೆ ಸ್ಟೇಯಿಂಗ್ ರೂಮ್ಸ್ ಎಲ್ಲ ಇದೆ. ನೋಡಿ ಈ ಕಡೆ ಸ್ಟೇಯಿಂಗ್ ರೂಮ್ಸ್ ಎಲ್ಲ ಇದೆ. ಇಲ್ಲ ಜನ ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನಂದಿ ಮತ್ತೆ ಶಿವ ಸ್ಟ್ಯಾಚು ಸೂಪರ್ ಆಗಿದೆ. ನಂದಿ ಶಿವ ಸ್ಟ್ಯಾಚು ಸೂಪರ್ ಆಗಿದೆ. ಇದು ಎಂಟ್ರೆನ್ಸ್ ಅಲ್ಲೇ ಇರುತ್ತೆ, ನಡ್ಕೊಂಡು ಹೋಗ್ಬೇಕಾದ್ರೆ ಸಿಗುತ್ತೆ ನಮಗೆ. ಅದ್ರ ಒಳಗಡೆ ಹೋಗಂಗಿಲ್ಲ, ಅಲ್ಲಿ ಬರ್ದಿದ್ದಾರೆ ಇದರೊಳಗಡೆ ಪ್ರವೇಶವಿಲ್ಲ ಅಂತ. ಅದಕ್ಕೆ ನಾವು ದೂರದಿಂದ ವಿಡಿಯೋ ತಗೊಂಡಿದ್ದೀವಿ. ಈ ಕಡೆನೂ ಇದೆ ಸ್ಟೇಯಿಂಗ್ ರೂಮ್ಸು. ಮತ್ತು ಇನ್ನೂ ಸ್ವಲ್ಪ ಮುಂದೆ ಬಂದರೆ ನೋಡಿ, ಈ ಕಡೆ ಮುಡಿ ಕೊಡೋ ಜನ ಎಲ್ಲ ಹೋಗ್ತಿದ್ದಾರೆ. ನೋಡಿ ಇಲ್ಲೆಲ್ಲ ಮಲಗಿದ್ದಾರೆ ಸ್ವಲ್ಪ ಜನ ಮುಡಿ ಕೊಡೋಕ್ಕೆ ಹೋಗಿದ್ದಾರೆ. ಎಷ್ಟು ಜನ ಮಲಗಿದ್ದಾರೆ ನೋಡಿ. ಇಲ್ಲಿ ಮುಡಿ ಕೊಡ್ತಾರ ಜಾಗ, ಮುಡಿ ಕೊಡ್ತಾ ಇರೋ ಜಾಗ ಇದೆಲ್ಲ. ನೋಡಿ ಎಷ್ಟು ಜನ ಇದ್ದಾರೆ ಇಷ್ಟೊತ್ತಿಗೆ. ಇದು ಧರ್ಮಸ್ಥಳದ ಎಂಟ್ರೆನ್ಸ್, ದೇವಸ್ಥಾನ ಒಳಗಡೆ ಹೋಗೋದಿದು. ನೋಡಿ ಈ ಕಡೆ ದಾರಿ ಇದೆ. ಇದರ ಆಪೋಸಿಟ್ ದೇವಸ್ಥಾನ ಇದೆ. ನೋಡಿ ಇನ್ನು ನಾವು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ತೀವಿ. 20 minutes later. ನೋಡಿ ಈಗ ಫ್ರೆಶ್ ಅಪ್ ಆಗಿ ಬಂದ್ವಿ. ನೋಡಿ ಇವಾಗ ದೇವಸ್ಥಾನ ಮುಂದೆ ಇಷ್ಟು ಜನ ಇದ್ದಾರೆ. ಎಲ್ಲರೂ ದರ್ಶನಕ್ಕೆ ನಡ್ಕೊಂಡು ಹೋಗ್ತಿದ್ದಾರೆ. ನೋಡಿ ಅಲ್ಲಿ ನಾನು ನಡ್ಕೊಂಡು ಹೋಗ್ತಿದ್ದೀನಿ. ನೋಡಿ ಇಷ್ಟು ದೊಡ್ಡ ಕ್ಯೂ ಇದೆ ದರ್ಶನಕ್ಕೆ ಹೋಗ್ಬೇಕಾದ್ರೆ. ನೋಡಿ ಇಷ್ಟು ಜನ ಅಂದರೆ ಅಪ್ಪ. ನೋಡಿ ದೊಡ್ಡ ಫ್ಯಾನ್ ಇದೆ. ನೋಡಿ ಎಷ್ಟು ಇದಿದೆ. ಎಲ್ಲ ಜನ ಎಲ್ಲ ಕೂತ್ಕೊಬಿಟ್ಟಿದ್ದಾರೆ ನಿಂತು ಸಾಕಾಗಿ. ನೋಡಿ ತುಂಬ ಜನ ಕೂತ್ಕೊಂಡಿದ್ದಾರೆ. ಇನ್ನೂ ಈ ಕಡೆ ತುಂಬ ಜನ ನಿಂತಿದ್ದೀವಿ. ನೋಡಿ ಇದು ಫ್ಯಾನ್, ದೊಡ್ಡ ಫ್ಯಾನು. ಗಾಳಿ ಬರಲ್ಲ ಅಂದ್ಕೊಂಡ್ವಿ ನಾವು, ಬಟ್ ಸಖತ್ತಾಗಿ ಗಾಳಿ ಬರ್ತಿದೆ. ದೊಡ್ಡ ಫ್ಯಾನು. ನೋಡಿ ಈಗ ನಾವು ಒಳಗಡೆ ಬಂದಿದ್ದೀವಿ, ದೇವಸ್ಥಾನದ ಒಳಗಡೆ ಯಾರಿಗೂ ಶೂಟ್ ಮಾಡೋಕ್ಕೆ ಬಿಡಲ್ಲ, ಬಟ್ ನಾನು ಬಯಸ್ಕೊಂಡು ಶೂಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ರುದ್ರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಸಂಕಲ್ಪ ಅಂತೆ ಏನು. ನೋಡಿ ಇಲ್ಲಿ ಅಭಿಷೇಕ ಮಾಡಿಸ್ತಿದ್ದಾರೆ.
ನೋಡಿ ಇಲ್ಲಿ ಪುರೋಹಿತರು ಕೂತ್ಕೊಂಡಿದ್ದಾರೆ, ಅವ್ರು ತುಂಬ ಸುತ್ತಲೂ ಜನ ಇದ್ದಾರೆ. ನೋಡಿ ಇಲ್ಲೇ ಅನಿಸುತ್ತೆ ರುದ್ರಾಭಿಷೇಕ ಅದೆಲ್ಲ ಮಾಡಿಸೋದು. ನೋಡಿ ಇಲ್ಲಿ ಯಾರೋ ಮಾಡಿಸ್ತಿದ್ದಾರೆ ಅನಿಸುತ್ತೆ. ನೋಡಿ ಇದು ಇನ್ನು ಸ್ವಲ್ಪ ಮುಂದೆ ಬಂದರೆ ಮೆಟ್ಲು ಹತ್ಬೇಕಾದ್ರೆ ನೋಡಿ ಇದು ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಈ ಥರ ಕಟ್ಟಿದ್ದಾರೆ ಅಮ್ಮನವರು ಅಂತ. ಅಲ್ಲಿ ಕೈ ಮುಗಿದು ಹೋಗಿದ್ದೀವಿ. ನೋಡಿ ಇಲ್ಲಿ ದರ್ಶನ ಮಾಡಿಸ್ಕೊಂಡೆ, ಚೆನ್ನಾಗಿ ದರ್ಶನ ಆಯಿತು. ನೋಡಿ ಇದು ದೇವಸ್ಥಾನದ ಆಚೆ. ನೋಡಿ ದೇವಸ್ಥಾನ ಈ ಥರ ಇದೆ. ನೋಡಿ ಎಷ್ಟು ಜನ ಇದ್ದಾರೋ. ಇದು ನಾವು ಊಟ ಮಾಡೋಕ್ಕೆ ಹೋದಾಗ ನೋಡಿ ನಮ್ಮ ಮಾಮ ನಮ್ಮ ಮನೆಯವರು ನೋಡಿ ಎಷ್ಟು ಜನ ಅಂದರೆ ಒಂದು ಸಲಿಗೆ 150 ಜನ ಆ ಥರ ಊಟ ಮಾಡ್ಬೋದು. ನೋಡಿ ಊಟ ಬಡಿಸ್ತಿದ್ದಾರೆ. ನೋಡಿ ಇದು ಪಾಯಸ, ಬೇಳೆ ಪಾಯಸ. ನೋಡಿ ಎಷ್ಟು ಜನ ತಿಂತಿದ್ದಾರೆ. ನೋಡಿ ನಮ್ಮ ಮನೆಯವರು ನಾನು ನಮ್ಮ ಅತ್ತೆ ಊಟ ಮಾಡ್ತಿದ್ರೆ ವಿಡಿಯೋ ತೆಗ್ದಿದ್ದಾರೆ. ಇದೆಲ್ಲ ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಿದ್ದೀವಿ ಆಚೆ, ದೇವಸ್ಥಾನದ ಆಚೆ. ಇನ್ನು ಹೋಗ್ಬೇಕಲ್ವಾ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.